ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾ ಇದೆ. 200 ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. 18 ಏರ್ಪೋರ್ಟ್ಗಳ ಕಾರ್ಯ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಶ್ರೀನಗರ, ಲೇಹ್ ಹಾಗೆ ಅಮೃತ್ಸರ್ ಮತ್ತೆ ಚಂಡೀಗಢ ಬಾರ್ಡರ್ ನಲ್ಲಿ ಬರುವಂತಹ ಸ್ಥಳಗಳು 18 ವಿಮಾನ ನಿಲ್ದಾಣಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಏರ್ ಇಂಡಿಯಾ, ಇಂಡಿಗೋ, ಸ್ಪೈಸ್ ಜೆಟ್, ಆಕಾಶ್ ಏರ್ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಇವೆಲ್ಲ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಒಂದು ಮಾಕ್ ಡ್ರಿಲ್ಗೆ ಆಗ್ತಾ ಇರುವಂತಹ ಸಿದ್ಧತೆ ಇವತ್ತಿನ ದಿನ, ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಈಗಾಗಲೇ ಆಗ ಹೋಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು. ಯಾಕೆಂತ ಹೇಳಿದ್ರೆ ಭಾರತದ ಟಾರ್ಗೆಟ್ ಇರೋದು ಉಗ್ರರೇ ಹೊರತಾಗಿ ಪಾಕಿಸ್ತಾನದ ನಾಗರಿಕರು ಅಲ್ಲ, ಪಾಕಿಸ್ತಾನದ ಸೇನೆನಲ್ಲಿಯೂ ಅಲ್ಲ. ಇದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇವತ್ತು ಎಷ್ಟು ಜನ ಬೀದಿ ಹೆಣವಾಗಿದ್ದಾರೆ ಅವರೆಲ್ಲರೂ ಕೂಡ ಉಗ್ರರು. ಉಗ್ರ ನೆಲೆಗಳ ಮೇಲೇನೆ ಟಾರ್ಗೆಟ್ ಮಾಡಿರೋದು. 9 ಟಾರ್ಗೆಟ್, 21 ಕ್ಯಾಂಪ್ಗಳು, ಹೋಗಿರೋರೆಲ್ಲರೂ ಕೂಡ ಉಗ್ರರು. ಅದಕ್ಕೆ ಗೌರವ ಸಲ್ಲಿಸ್ತಾ ಇದೆ ಪಾಕಿಸ್ತಾನ. ನೋ ಕಾಮೆಂಟ್. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದು, ಹಾಗೆ ಮೃತದೇಹವನ್ನ ಸಾಗಿಸೋದಕ್ಕೂ ಸಾಥನ್ನ ಕೊಡ್ತಾ ಇರೋದು, ಜೊತೆಗೆ ನಾವಿದಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳ್ತಾ ಇರೋದು LET ಜೊತೆಗೆ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಜೊತೆಗಿನ ಇವರ ಸಂಬಂಧವನ್ನ ಹೇಳುತ್ತೆ. ಎಸ್, ಈ ಆಪರೇಷನ್ ಸಿಂಧೂರ ಬಹಳ ದೊಡ್ಡ ಉತ್ತರವಾಗಿದೆ. ನಿಜಕ್ಕೂ ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿ, ಆ ದಾಳಿಗೆ ಪ್ರತ್ಯುತ್ತರವಾಗಿ ಈ ಪ್ರತೀಕಾರ. ಕಗ್ಗತ್ತಲಲ್ಲಿ ಪಾಕ್ಗೆ ನುಗ್ಗಿ ನಮ್ಮ ಭಾರತದ ಪಡೆ ನುಗ್ಗಿ ಹೊಡಿತು. ನಮ್ಮ 26 ಅಮಾಯಕ ಜೀವಗಳನ್ನೇನು ಆ ಉಗ್ರರು ನಮ್ಮ ನೆಲದಲ್ಲಿ ಬಂದು ರಕ್ತ ಹರಿಸಿದ್ರು, ಅದಕ್ಕೆ ಪ್ರತೀಕಾರವಾಗಿ ಅವರ ನೆಲೆಗಳನ್ನೇ ಉಡಾಯಿಸಲಾಗಿದೆ. ಜೊತೆಗೆ ಆ ದಾಳಿಯ ಪ್ರಿಸಿಷನ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ನಾವು ಬೆಳಗ್ಗಿನಿಂದಲೂ ಕೂಡ ನಾವು ಅದನ್ನು ಸ್ಪಷ್ಟವಾಗಿ ಈಗಾಗಲೇ ಸೇನೆ ಕೂಡ ಉತ್ತರ ಕೊಟ್ಟಿದೆ. ಯಾವುದೇ ಪಾಕಿಸ್ತಾನದ ನಾಗರಿಕರ ಮೇಲಾಗಲಿ ಅಥವಾ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲಾಗಲಿ ಅದನ್ನು ಟಾರ್ಗೆಟ್ ಮಾಡಿದಂತಹ ದಾಳಿ ಇದಲ್ಲೇ ಅಲ್ಲ. ಎಸ್, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಆಪರೇಷನ್ ಸಿಂಧೂರದ ಮೂಲಕ ಒಂದು ದಿಟ್ಟವಾದಂತಹ ಉತ್ತರವನ್ನ, ಪ್ರತೀಕಾರದ ಉತ್ತರವನ್ನ ಭಾರತೀಯ ಸೇನೆ ನೀಡಿದೆ. ಆದ್ರೆ ಅಲ್ಲಿ ಪಾಕಿಸ್ತಾನ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಪ್ರತ್ಯಂತರ ಹೂಡೋದಕ್ಕೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದೆ. ಒಟ್ಟಾರೆ ಬೆಳಗಿನಿಂದ ಆಗ್ತಾ ಇರುವಂತಹ ಬೆಳವಣಿಗೆ, ಅತ್ತ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಉತ್ತರ, ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಈ ಕ್ಷಣಕ್ಕೆ ಈ ಬೆಳವಣಿಗೆಗೆ ಕುರಿತಂತೆ? ಹೌದು ಪ್ರತಿಮಾ, ಮುಖ್ಯವಾಗಿ ಭಾರತ ರಾತ್ರಿ ನಡೆಸಿದಂಥ ಒಂದು ಕಾರ್ಯಾಚರಣೆ ಏನಿದೆ, ಉಗ್ರರ ನೆಲೆಗಳ ವಿರುದ್ಧ ಒಂದು ನಡೆಸಿದಂಥ ಕಾರ್ಯಾಚರಣೆ ಇಡೀ ವಿಶ್ವವೇ ಇದನ್ನು ಗಮನಿಸ್ತಾ ಇದೆ. ಮತ್ತು ವಿಶ್ವಕ್ಕೆ ಭಾರತ ಹೇಳ್ತಿದೆ, ನಾವು ಪಾಕಿಸ್ತಾನದ ನಾಗರಿಕರ ಮೇಲೆ ಆಗಲಿ ಪಾಕಿಸ್ತಾನದ ಸೇನೆಯ ವಿರುದ್ಧ ಆಗಲಿ ನಾವು ಕಾರ್ಯಾಚರಣೆಯನ್ನು ಮಾಡಿಲ್ಲ. ನಾವು ಕಾರ್ಯಾಚರಣೆ ಮಾಡಿರುವಂತಹದ್ದು ಉಗ್ರ ಸಂಘಟನೆಗಳು ಮತ್ತು ಉಗ್ರ ಸಂಘಟನೆಗಳಿಗೆ ತರಬೇತಿ ಕೊಡುವಂತಹ ಉಗ್ರ ನೆಲೆಗಳ ಮೇಲೆ ನಾವು ದಾಳಿಯನ್ನು ಮಾಡಿದ್ದೇವೆ ಮತ್ತು ನಿರ್ದಿಷ್ಟ ದಾಳಿ ಮಾಡುವ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಭಾರತ ಮುಖ್ಯವಾಗಿ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಇಂತಹ ಸಂಘಟನೆಗಳು ಇಡೀ ವಿಶ್ವಕ್ಕೆ ಮಾರಕ. ಇಡೀ ವಿಶ್ವಕ್ಕೂ ಕೂಡ ಭಾರತ ಈಗ ಹೇಳ್ತಾ ಇದೆ, ನಾವು ಇಂತಹ ಸಂಘಟನೆಗಳನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಮತ್ತು ಇಂತಹ ಸಂಘಟನೆಗಳಿಂದ ಭಾರತಕ್ಕೆ ಅನೇಕ ಬಾರಿ ಇಂತಹ ಉಗ್ರವಾದದ ದಾಳಿಗಳನ್ನು ಭಾರತ ಎದುರಿಸಿದೆ. ಹಾಗಾಗಿ ಈ ಥರದೊಂದು ಕಠಿಣ ನಿಲುವನ್ನು ಭಾರತ ತೆಗೆದುಕೊಳ್ಬೇಕಾಯಿತು ಅನ್ನುವಂಥದ್ದನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೂಡ ಈಗ ಭಾರತ ಹೇಳ್ತಿರುವಂತಹದ್ದು. ಈಗ NSA ಅಜಿತ್ ದೋವಲ್ ಅವರು ಕೂಡ ವಿಶ್ವದ ನಾನಾ ರಾಷ್ಟ್ರಗಳ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಏನು ಕಾರ್ಯಾಚರಣೆ ಕಾರ್ಯಾಚರಣೆ ಆದ ತಕ್ಷಣವೇ ಅಜಿತ್ ದೋವಲ್ ಅವರು ವಿವಿಧ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ, ರಾಯಭಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಅಗತ್ಯತೆ ಏನಿತ್ತು ಮತ್ತು ನಾವು ಏನು ಕಾರ್ಯಾಚರಣೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಈಗಷ್ಟೇ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಅಜಿತ್ ದೋವಲ್ ಅವರು ಮತ್ತೊಮ್ಮೆ ಎಲ್ಲ ರಾಷ್ಟ್ರಗಳ ಜೊತೆಗೆ, ಬಹುತೇಕ ಭಾರತದ ಸ್ನೇಹ ಸಂಬಂಧ ಹೊಂದಿರತಕ್ಕಂತಹ ರಾಷ್ಟ್ರಗಳಾಗಿರ್ಬೋದು ಮತ್ತು ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳ ಒಂದು ರಾಯಭಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ದಾಳಿಯ ಅವಶ್ಯಕತೆ ಏನಿತ್ತು ಮತ್ತು ಈ ದಾಳಿಯನ್ನು ನಾವು ಯಾಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮಾಡಿರುವಂತಹದ್ದು. ಇನ್ನು ಮುಖ್ಯವಾಗಿ ಸರ್ಕಾರ ಕೂಡ ನಿರಂತರವಾದಂತಹ ಸಭೆಯನ್ನ ಮಾಡ್ತಾ ಇದೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಮಾಡಿದ್ದಾರೆ, ಮತ್ತೆ ಲೆಫ್ಟಿನೆಂಟ್ ಗವರ್ನರ್ಗಳ ಸಭೆಯನ್ನ ಕೂಡ ಮಾಡಿದ್ದಾರೆ. ಮತ್ತೆ ಎಲ್ಲ ಗಡಿ ಪ್ರದೇಶದ ರಾಜ್ಯಗಳೇನಿದೆ ಅವೆಲ್ಲವೂ ಕೂಡ ಹೈ ಅಲರ್ಟ್ ನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗಿದೆ. ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆ ಮತ್ತು ನಾಗರಿಕರನ್ನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಸೇನಾ ಕವಾಯತು ಕೂಡ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಸೇನಾ ಕವಾಯತು ಯಾಕೆ, ಸಮರಾಭ್ಯಾಸ ಯಾಕೆ ಬೇಕು ಅನ್ನುವಂಥದ್ದನ್ನು ನೋಡೋದಾದ್ರೆ ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಭಾರತ ಮಾಡಿರ್ತಕ್ಕಂಥ ದಾಳಿ ಇದು ಸಾಮಾನ್ಯ ದಾಳಿ ಅಲ್ಲ. ಇದುವರೆಗೂ ಕೂಡ ಭಾರತ ನಡೆಸಿದಂತಹ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಇನ್ನಿತರ ನಿರ್ದಿಷ್ಟ ದಾಳಿಗಳಾಗಿರ್ಬೋದು ಅದು POKಯನ್ನೇ ಗುರಿಯಾಗಿರಿಸಿಕೊಂಡು ಮಾಡಿದಂತಹ ದಾಳಿಗಳಾಗಿದ್ದು. ಆದರೆ ಇವತ್ತು ರಾತ್ರಿ ಮಾಡಿದಂತಹ ದಾಳಿ ಏನಿದೆ ಇದು ಮುಖ್ಯವಾಗಿ ಪಾಕಿಸ್ತಾನದ
ಒಳಗೆ ಗಡಿಯ ಒಳಗಡೆ ಇರ್ತಕ್ಕಂತಹ ಸೇನಾ ನೆಲೆಗಳನ್ನ ಹುಡುಕಿ ಅವನ್ನ ಧ್ವಂಸ ಮಾಡಿರುವಂತಹದ್ದು. ಹೀಗಾಗಿ ಪಾಕಿಸ್ತಾನ ಪ್ರತೀಕಾರಕ್ಕಾಗಿ ಕಾಯ್ತಾ ಇರುವಂತಹದ್ದು. ಅದಕ್ಕಾಗಿಯೇ ಮುಖ್ಯವಾಗಿ LOC ಆಗಿರ್ಬೋದು, ಗಡಿಯಾದ್ಯಂತ ನಿರಂತರವಾದಂತಹ ಗುಂಡಿನ ಚಕಮಕಿ ನಡೀತಾ ಇದೆ. ಪಾಕಿಸ್ತಾನ ಅಗ್ರೆಸಿವ್ ಆಗಿ ಆರ್ಟಿಲರಿ ವೆಪನ್ಗಳನ್ನ ಯೂಸ್ ಮಾಡ್ತಾ ಇರುವಂತಹದ್ದು. ಇದರಿಂದ ಭಾರತದ ನಾಗರಿಕರಿಗೂ ಕೂಡ ಜೀವ ಹಾನಿಯಾಗಿರುವಂತಹದ್ದು. ಮುಖ್ಯವಾಗಿ ಭಾರತದ 10 ನಾಗರಿಕರು ಸಾವನ್ನಪ್ಪಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ LOC ಭಾಗದಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಭಾರತ ಕೂಡ ತಕ್ಕ ಪ್ರತಿರೋಧವನ್ನು ಒಡ್ತಾ ಇದೆ. ಮತ್ತೆ ಪಾಕಿಸ್ತಾನ ಮಾಡ್ತಾ ಇರತಕ್ಕಂಥ ದಾಳಿಗೆ ತಕ್ಕ ಪ್ರತಿ ದಾಳಿಯನ್ನು ಕೂಡ ಭಾರತ ಮಾಡ್ತಾ ಇರುವಂತಹದ್ದು. ಇದು ತಾರಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತ ಇದರ 10 ಪಟ್ಟು ದಾಳಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ನೌಕಾದಳ ಮತ್ತೆ ಭೂದಳ ಆಗಿರ್ಬೋದು, ಮುಖ್ಯವಾಗಿ ವಾಯುಸೇನೆ ಎಲ್ಲವೂ ಕೂಡ ಈಗ ಸಿದ್ಧತೆಯನ್ನ ನಡೆಸ್ತಾ ಇರುವಂತಹದ್ದು, ಸಮರಾಭ್ಯಾಸದಲ್ಲಿ ತೊಡಗಿರುವಂತಹದ್ದು. ಮತ್ತೆ ಇದು ಈ ತರದೊಂದು ದಾಳಿ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇ ಎಲ್ಲವನ್ನ ಸಿದ್ಧತೆಯನ್ನ ಮಾಡಿಕೊಂಡೇ ಈ ತರದೊಂದು ದಾಳಿಯನ್ನ ಮಾಡಲಾಗಿರುತ್ತೆ. ಮತ್ತೆ ಪಾಕಿಸ್ತಾನದಿಂದ ಏನಾದರೂ ಏರ್ ಸ್ಟ್ರೈಕ್ ಅಥವಾ ಮಿಸೈಲ್ ದಾಳಿ ಏನಾದರೂ ಆಯಿತು ಅಂತಂದ್ರೆ ಅದನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸುವಂತಹ ಎಲ್ಲ ಸಿದ್ಧತೆಗಳನ್ನ ಈಗ ಭಾರತ ಮಾಡಿಕೊಂಡಿದೆ. ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಿರಂತರವಾಗಿ ಒಂದಷ್ಟು ಸಭೆಗಳನ್ನ ಮಾಡಿದ್ರು, ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಮಾಡಿದ್ರು. ಅಲ್ಲಿ ಮುಖ್ಯವಾಗಿ ಭಾರತ ಏನು ಆಪರೇಷನ್ ಅನ್ನ ಮಾಡಿದೆ, ಆಪರೇಷನ್ ಸಿಂಧೂರವನ್ನು ಮಾಡಿದೆ, ಇದನ್ನ ಇಡೀ ಸಂಪುಟ ಸಹೋದ್ಯೋಗಿಗಳಿಗೆ ವಿವರಿಸಿದ್ರು. ಮತ್ತೆ ಭಾರತದ ಸೇನೆಯ ಏನು ಕಾರ್ಯವೈಖರಿ ಏನಿದೆ, ದಕ್ಷತೆ ಏನಿದೆ, ಇದಕ್ಕೆ ಶ್ಲಾಘನೆ ವ್ಯಕ್ತ ಆಯಿತು. ಮತ್ತೆ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಏನನ್ನ ಟಾರ್ಗೆಟ್ ಮಾಡಿ ಏನನ್ನ ಅನ್ಕೊಂಡು ಹೋಗಿದ್ರು, ಏನನ್ನ ಅನ್ಕೊಂಡು ಗುರಿಯನ್ನ ಸಾಧಿಸಿ ಬಂದ್ರು, ಅದಕ್ಕೆ ಶ್ಲಾಘನೆ ವ್ಯಕ್ತ ಆಗಿದೆ. ಮುಖ್ಯವಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ 3 ಸೇನೆಗಳ ಒಂದು ದಕ್ಷತೆ ಏನಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಹಿತಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಕೊಟ್ಟರು ಅದೆಲ್ಲವನ್ನು ಕೂಡ ವಿವರಿಸಿದ ತಕ್ಷಣ ಸಚಿವ ಸಂಪುಟ ಸಹೋದ್ಯೋಗಿಗಳು 3 ಸೇನೆ ಪರಾಕ್ರಮಕ್ಕೆ ಶ್ಲಾಘನೆಯನ್ನು ಮಾಡುವ ಮೂಲಕ ಮೇಜು ಕುಟ್ಟಿ ಒಂದು ಶ್ಲಾಘನೆಯನ್ನು ಮಾಡಿರುವಂತಹದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ.